ನಮಸ್ತೆ, ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸಂಗೀತ ಸಿಕ್ಕಾಬಟ್ಟೆ ಟೆನ್ಷನ್ ತೊಗೊಂಡಿದ್ದಾಳೆ. ಭೂಮಿ ಕೈ ಮುಗಿತಾ ಇದ್ದಾಳೆ. ನಿಮ್ಮಿಬ್ಬರ ಮಧ್ಯೆ ಏನಿದೆ ಹೇಳ್ರೋ, ನನಗೇನು ಹೇಳಲ್ವಲ್ಲ, ಯಾಕೆ ಎಲ್ಲ ಮುಚ್ಚಿಡ್ತೀರಾ ಅಂತ ಸಂಗೀತ ಕೇಳ್ತಾ ಇದ್ದಾಳೆ. ಆದರೆ ಭೂಮಿ ಏನು ಹೇಳೋಕ್ಕಾಗ್ತಿಲ್ಲ. ಕೈ ಮುಗಿತಾಳೆ. ಅತ್ತೆ ಏನು ಕೇಳಬೇಡಿ ನನ್ನನ್ನು ಅಂತೇಳ್ಬಿಟ್ಟು ಕೈ ಮುಗಿತಾಳೆ. ಆಮೇಲೆ ಇಲ್ಲಿ ಶ್ರವಣ ಮತ್ತು ನಿಚಿನ ಇಟ್ಕೊಂಡು ಏನ್ರೋದು, ಏನು ವಿಷಯ ಹೇಳ್ರೋ ನನಗೂ ಒಂದು ಸ್ವಲ್ಪ ಅಂತೇಳಿ ಅಂಜು ನೋಡ್ತಾ ಇರ್ತಾಳೆ. ಮತ್ತು ಈ ಕಡೆ ಅಜಿತನೂ ಕೂಡ ನೋಡ್ತಾ ಇರ್ತಾನೆ. ಅಂಜು ಮತ್ತು ಸತ್ಯಣ್ಣ ಇಬ್ಬರೂ ಕೂಡ ನೋಡ್ತಾ ಇರ್ತಾರೆ. ಆದರೆ ಇದ್ದಕ್ಕಿದ್ದಂಗೆ ಎಮೋಷನ್ಗೆ ಹೋಗ್ಬಿಡ್ತಾಳೆ ಸಂಗೀತ. ಅಂದರೆ ಅವಳು ಏನು ಅಂದ್ಕೊಂಡ್ಳು ಅಂದರೆ, ಅಜಿತ ಮತ್ತು ಭೂಮಿ ಗಂಡ ಹೆಂಡ್ತಿ ನಿಜವಾಗೂ ಗಂಡ ಹೆಂಡ್ತಿ ಅಲ್ಲ ಅನ್ನೋದು ಅವಳಿಗೆ ಡೌಟ್ ಬಂದುಬಿಟ್ಟಿದೆ. ಹಾಗಾಗ್ಬಿಟ್ಟು ಅವಳು ಟೆನ್ಷನಿಗೆ ಹೋಗ್ತಾ ಇದ್ದಾಳೆ. ಅದನ್ನು ಟೆನ್ಷನ್ ಫ್ರೀ ಮಾಡಬೇಕು ಅಂತ ಇವರಿಬ್ಬರು ಮ್ಯಾನೇಜ್ ಮಾಡೋಕ್ಕೆ ಓಡಾಡ್ತವ್ರೆ. ಆದರೆ ಆಗ್ತಾಯಿಲ್ಲ. ಯಾಕೆ ಅಂದರೆ ಸಂಗೀತ ಬೇಗ ಕೋಮಕ್ಕೆ, ಹಾಗಾಗಿ ಇವರು ಮ್ಯಾನೇಜ್ ಮಾಡಬೇಕಲ್ಲ, ಅದಕ್ಕೆ ನೋಡ್ತಾ ಇದ್ದಾರೆ. ಎಲ್ಲ ಹೇಳ್ತಾ ಇದ್ದಾರೆ, ಏನೂ ಆಗಲ್ಲ ಸುಮ್ಮನೆ ಇರು, ಅವಳು ಟ್ರೈನಿಂಗ್ ಮುಗಿಸ್ಕೊಂಡು ಬರ್ತಾಳೆ, ಇನ್ನೆಲ್ಲೂ ಹೋಗ್ತಾಳೆ, ನಮ್ಮನೆಗೆ ಬರ್ತಾಳೆ, ಹಾಗೆ ಹೇಗೆ ಅಂತ ಏನು ಹೇಳಿದ್ರು ಇವಳಿಗೆ ನಂಬಿಕೆ ಸಾಲದು. ಇಲ್ಲ, ಅವ್ರ ಮಾತಿನ ವರ್ಷೆ ನನಗೆ ಗೊತ್ತಾಗ್ತಾ ಇದೆ, ಅವರು ಆ ಮಾತಾಡೋ ರೀತಿ ನೋಡಿದ್ರೂ ನನಗೆ ಗೊತ್ತಾಗ್ತಾ ಇದೆ, ಅವರು ಬರಲ್ಲ, ನಮ್ಮ ಮನೆಗೆ ಇನ್ನು ಬರಲ್ಲ ಅವಳು, ನಾನು ಭೂಮಿನೂ ಇವನು ಹೊಂದಾಣಿಕೆ ಇಲ್ಲ, ಹಂಗೆ ಅಜಿತ್ಗೆ ಹೊಂದಾಣಿಕೆ ಇಲ್ಲವೇ ಇಲ್ಲ ಅಂತ ಅವಳಿಗೆ ಮನವರಿಕೆ ಆಗ್ಬಿಟ್ಟಿದೆ. ಹಾಗಾಗಿ ಅವಳು ಟೆನ್ಷನ್ ಮೇಲೆ ಟೆನ್ಷನ್ ತಗೋತಾ ಇದ್ದಾಳೆ. ಎಷ್ಟು ಹೇಳಿದ್ರೂ ಸಮಾಧಾನ ಅಂತೂ ಮಾಡ್ಕೊಳ್ತಾನೆ ಇಲ್ಲ. ಫುಲ್ಲು ಟೆನ್ಷನ್ ತಗೋತಾ ಇದ್ದಾಳೆ. ಶ್ರವಣು ಸಮಾಧಾನ ಮಾಡ್ತಿದ್ದಾನೆ, ಏನಾಗಲ್ಲ ಸುಮ್ಮನಿರು ಅಂತ, ತಂಗಿ ಅಲ್ವಾ, ಸಮಾಧಾನ ಮಾಡ್ತಿದ್ದಾನೆ. ಏನೇ ಸಮಾಧಾನ ಮಾಡಿದ್ರೂ ಅವಳು ಇದು ಮಾಡ್ಕೊಳ್ತಾ ಇಲ್ಲ. ಅಜಿತ್ಗೆ ಈಗ ಚಿಂತೆಗೀಡಾಗ್ಬಿಟ್ಟಿದೆ. ಏನು ಮಾಡೋದು, ತುಂಬ ಯೋಚನೆ ಮಾಡ್ತಾ ಅವನೇ ಅಜಿತ. ಏನು ಮಾಡೋದು, ಅಮ್ಮನ ಹೆಂಗೆ ಸಮಾಧಾನ ಮಾಡೋದು, ಭೂಮಿ ಬೇರೆ ಹಿಂಗೆ ಹೇಳೋಬಿಟ್ಲಲ್ಲ ಅಂತೇಳ್ಬಿಟ್ಟು. ಸಾಹೇಬ್ರೆ ನನ್ನನ್ನು ನೋಡೋಕ್ಕೆ ಬರಬೇಡಿ ಅಂದರೆ ಅಲ್ಲಿ ಸಂಗೀತ ಏನು ತಿಳ್ಕೊಬೇಕು. ಅದಕ್ಕೆ ಅವಳಿಗೆ ಅನುಮಾನ ಬಂದಿದೆ, ಯಾಕೆ ಇವಳು ಹಿಂಗಂತ ಅವಳೆಲ್ಲ ಬರಬೇಡಿ ಅಂತಿದ್ದಾಳಲ್ಲ, ಏನು ಕತೆ ಅಂತ ಹೇಳ್ಬಿಟ್ಟು ಫುಲ್ ಮಲ್ಗೆ ಬಿಟ್ಟಿದ್ದಾಳೆ. ಬೇಗ ಟೆನ್ಷನ್ ತಗೋತಾಳೆ ಸಂಗೀತ. ಹಂಗಾಗಿ ಫುಲ್ ಮಲ್ಕೊಂಬಿಟ್ಟಿದ್ದಾಳೆ. ಆದರೆ ಅಮ್ಮಂಗೆ ಹೆಂಗೆ ಸಮಾಧಾನ ಮಾಡೋದು ಅನ್ನೋದು ಇವನಿಗೆ ಅರ್ಥ ಆಗ್ತಾಯಿಲ್ಲ. ಈಗ ಭೂಮಿ ಬರಲೇಬೇಕಾಗುತ್ತೆ ಸಮಾಧಾನ ಮಾಡೋಕ್ಕೆ. ಭೂಮಿ ಟ್ರೈನಿಂಗ್ ಸೆಂಟ್ರಿಗೆ ಹೋಗಿದ್ದಾಳೆ. ಆದರೆ ಇವಳು ಯೋಚನೆಯೇ ಬೇರೆ. ಒಳ್ಳೆ ಹುಡುಗಿ ಭೂಮಿ, ಯಾಕೆ ಏನು ಪ್ರಾಬ್ಲಮ್ ಇವರಿಬ್ಬರಲ್ಲಿ ಅನ್ನೋದು ಗೊತ್ತಾಗ್ತಿಲ್ಲ. ಇವರು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಮದುವೆ ಆಗಿರೋದು 1 ವರ್ಷಕ್ಕೆ ಅಂತ ಯಾರಿಗೂ ಗೊತ್ತಿಲ್ಲ. ಸತ್ಯಂಗೆ ಗೊತ್ತು, ಸತ್ಯ ಹೇಳಿಲ್ಲ ಯಾರಿಗೂ. ಅಲ್ಲಿ ಅಜಿತ ರೂಮಿಗೆ ಹೋಗ್ಬಿಟ್ಟು ಸತ್ಯನ ಕರ್ಕೊಂಡು ಹೋಗ್ತಾನೆ. ಸತ್ಯಣ್ಣ ಬನೀಲಿ ಅಂತ ಹೇಳ್ಬಿಟ್ಟು, ಏನು ಮಾಡೋದು ಸತ್ಯಣ್ಣ, ಭೂಮಿ ಹಿಂಗೆ ಅಂದ್ಬಿಟ್ಲಲ್ಲ, ಅಮ್ಮ ಈ ಥರ ಹೋಗ್ಬಿಟ್ರಲ್ಲ, ಏನು ಮಾಡೋದು ಅಂತ ಹೇಳ್ತಾವನೆ. ಅದಕ್ಕೆ ಸುಮ್ಮನೆ ಇರೋ, ಎಲ್ಲ ನಿನ್ನಿಂದ ಆಗಿದ್ದು, ಇದೇ ನಿಮ್ಮಿಂದ ಆಗಿದ್ದು, ಎಲ್ಲ ನಿಮ್ಮಿಂದ ಆಗಿದ್ದು ಅಂತ ಇಬ್ಬರು ಕುಸ್ತಿ ಬೀಳ್ತಾ ಇದ್ದಾರೆ ಹಿಂಗೆ ತಳ್ಳಾಡಿಕೊಂಡು. ಆದರೆ ಸೀರಿಯಸ್ ಆಗಲ್ಲ, ಸುಮ್ಮನೆ ಹಂಗೆ ಇವರಿಬ್ಬರು ಈ ಥರ ಅಂಡರ್ಸ್ಟ್ಯಾಂಡಿಂಗ್ ಬಂದು ಇವರಿಬ್ಬರು ಕೂತು ಮಾತುಕತೆ ಆಡಿ ಡಿಸ್ಕಸ್ ಮಾಡಬೇಕಾಗುತ್ತೆ, ಏನು ಮಾಡೋದು ಇವಾಗ ಅಂತ ಹೇಳ್ಬಿಟ್ಟು. ಅಂದರೆ ಸಂಗೀತಗೆ ಭೂಮಿನೇ ಸೊಸೆ ಆಗಬೇಕು, ಇದು ಹೇಗೆ ಸಾಧ್ಯ ಅನ್ನೋದು ಇವರಿಬ್ಬರು ವಾದ. ವರ್ಷ ಒಂದೇ ಬೆಡ್ರೂಮಲ್ಲಿದ್ರೂ ಯಾರನ್ನು ಮುಟ್ಕೊಂಡಿಲ್ಲ, ಮಾಡಿಲ್ಲ, ಸಪ್ರೇಟ್ ಇದ್ದಾರೆ. ಆದರೆ ಇದು ಸಂಗೀತಕ್ಕೆ ಗೊತ್ತಿಲ್ಲ. ಹೊರಗಡೆ ಹಾಗೆ ಗಂಡ ಹೆಂಡತಿ ಥರನೇ ಮ್ಯಾನೇಜ್ ಮಾಡೋರಲ್ಲ, ಹಾಗಾಗಿ ಸಂಗೀತಗೆ ಈ ವಿಷಯ ಯಾವುದು ಗೊತ್ತಾಗೇ ಇಲ್ಲ. ಗಂಡ ಹೆಂಡತಿ ಥರನೇ ಇದ್ದಾರೆ, ಪ್ರೀತಿಯಿಂದ ಇದ್ದಾರೆ ಅಂದ್ಕೊಂಡೇ ಇದ್ಲು. ಈಗೀಗ ಸ್ವಲ್ಪ ಅನುಮಾನ ಬಂದು ಅಂಜು ಮತ್ತು ನಿಚಿ ಎಷ್ಟು ಚೆನ್ನಾಗಿ ಅನನ್ಯತೆಯಿಂದ ಇದ್ದಾರೆ ಗಂಡ ಹೆಂಡತಿ, ನೀವ್ಯಾಕೆ ಹಂಗಿಲ್ಲ, ಅಜಿತ ಯಾಕೋ ಭೂಮಿನೂ ನೀನು ಎಲ್ಲೋ, ನೀನೊಂದು ತೀರ ನಾನೊಂದು ತೀರ ನಂಗಿರ್ತಿರಲ್ಲೋ ಅಂತ ಹೇಳ್ತಾಳೆ. ಇಲ್ಲಮ್ಮ ನಾವು ಚೆನ್ನಾಗಿದ್ದೀವಿ ಅಂತಾನೆ. ಆದರೆ ಹಿಂಗೇನೆ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದ. ಇವಾಗಂತೂ ಅವಳು ನಂಬಕ್ಕೆ ರೆಡಿ ಇಲ್ಲ. ಫುಲ್ಲು ಬೇಜಾರಾಗ್ಬಿಟ್ಟಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಇವನು ಫುಲ್ ತಲೆ ಕೆಡ್ಸ್ಕೊಂಬಿಟ್ಟಿದ್ದಾನೆ. ಹೇಗೆ ಬಿಡಿಸೋದು, ಈಗ ಭಾಗ್ಯಮ್ಮನ ಬಿಡಿಸಿದ್ರೆ ಭೂಮಿ ನಂಬೋದು, ಇಲ್ಲಾಂದ್ರೆ ನಂಬಲ್ಲ. ಈ ಕಡೆ
ರಾತ್ರಿ ನಿದ್ದೆ ಮಾಡ್ತಿರ್ತಾಳೆ ಭೂಮಿ, ದಡಕ್ಕಂತ ಎದ್ದು ಕೂತ್ಕೊತಾಳೆ. ಎದ್ದು ಕೂತ್ಕೊಂಡ ತಕ್ಷಣ ಪಕ್ಕದವಳು ಫ್ರೆಂಡ್ ಇದ್ದಾಳಲ್ಲ, ಅವಳು ಎದ್ದು ಕೂತ್ಕೊತಾಳೆ. ಯಾಕೆ ಭೂಮಿ ಏನಾಯ್ತಕ್ಕ ಅಂತ ಕೇಳ್ತಾಳೆ. ಅದಕ್ಕೆ ಏನಿಲ್ಲ, ಕನಸು ಬಿತ್ತು ಅದಕ್ಕೆ ಎದ್ದೆ ಅಂತ. ಸರಿ ಆಯಿತು ಮಲ್ಕೊಳಕ್ಕ, ಹಂಗೆಲ್ಲ ಕನಸು ಕಾಣ್ತಾ ಕೂತ್ಕೋಬೇಡ, ಮಲ್ಕೊ, ನಿದ್ದೆ ಮಾಡಕ್ಕ ಅಂತೇಳಿ ಮಲ್ಕೋತಾಳೆ ಅವಳು. ಅವಳು ಮಲ್ಕೊಂಡ್ಮೇಲೆ ಏನಿಲ್ಲ, ಸುಮ್ಮನೆ ಹೀಗೆ ಏನೇ ಯೋಚನೆ ಮಾಡ್ತಿದ್ದೆ, ಹಂಗೆ ಕನಸು ಬಿತ್ತು ಅದಕ್ಕೆ ಎದ್ದೆ ಅಂತಾಳೆ. ಅಂದರೆ ಭಾಗ್ಯಮ್ಮನ ಬಿಡ್ಸೋಕ್ಕೆ ಆಗಲ್ಲ, ನಾನೇ ಒಂದು ಓದಿ ಒಂದು ಕೆಲಸಕ್ಕೆ ಸೇರಿಕೊಂಡು ಆಮೇಲೆ ಎಕ್ಸಾಮ್ ಕಟ್ಟಿ ಪಾಸ್ ಮಾಡಿಕೊಂಡು ಕಮಿಷನರ್ ಆಗಿ ನಾನೇ ಬಿಡಿಸ್ಬೇಕು ಅನ್ನೋದು ಅವಳ ಉದ್ದೇಶ ಆಗಿದೆ. ಹಾಗಾಗಿ ಅವಳು ಕನಸು ಕಾಣ್ತಾನೆ ಇದ್ದಾಳೆ. ಆಮೇಲೆ ಮಲ್ಕೊ, ನೀನು ನಿದ್ದೆ ಗೆಡಬೇಡ, ಮಲ್ಕೊ ಅಂತೇಳಿ ಅವಳಿಗೆ ಮಲ್ಕೊ ಅಂತ ಹೇಳ್ತಾಳೆ ಭೂಮಿ. ಇವಳು ಏನು ಮಾಡೋದು, ಭಾಗ್ಯಮ್ಮನ ಹೇಗೆ ಬಿಡಿಸೋದು, ಸಾಹೇಬ್ರಿಂತ ಮೋಸ ಮಾಡ್ತಾರೆ ಅಂತ ಗೊತ್ತಿರಲಿಲ್ವಲ್ಲ ನನಗೆ ಅಂತ. ಅಲ್ಲಿ ಮಾತಾಡೋದನ್ನು ಫುಲ್ಲು ಕೇಳಿಸ್ಕೊಳ್ಳೇ ಇಲ್ಲ ಟೀ ಮಾರವಮ್ಮ. ಬರೀ ಸ್ವಲ್ಪ ಅರ್ಧ ಕೇಳಿಸ್ಕೊಂಡು ಹೋಗ್ಬಿಟ್ಟು ಅವಳಿಗೆ ಭೂಮಿಗೆ ಚಾಡಿ ಹೇಳ್ಬಿಟ್ಟಿದ್ದಾಳೆ. ಪೂರ ಕೇಳಿಸ್ಕೊಳ್ಳೇ ಇಲ್ಲ. ಯಾಕೆಂದರೆ ಅಜಿತ ಹಂಗಾಗಲ್ಲ, ಭೂಮಿಯ ಭಾಗ್ಯಮ್ಮನ ಬಿಡಿಸ್ಲೇಬೇಕು ಅಂತ ಅವನು ಹೇಳ್ತಾನೆ ಲಾಸ್ಟಲ್ಲಿ. ಈ ರೀತಿ ಈ ರೂಟಲ್ಲಿ ಹೋಗಿ ಬಿಡಿಸ್ಬೇಕು ಅಂತ ಹೇಳ್ತಾನೆ. ಅದನ್ನು ಇವಳು ಫುಲ್ ಕೇಳಿಸ್ಕೊಂಡಿರೋದೇ ಇಲ್ಲ, ಅವಳಿಗೆ ಅರ್ಧ ಬರ್ಧ ಕೇಳಿಸ್ಕೊಂಡು ಹೋಗಿ ಹಂಗೆ ಹೇಳ್ಬಿಟ್ಟಿರ್ತೇನೆ. ಇದು ಪ್ರಾಬ್ಲಮಿಕ್ಸ್ ಆಗಿರೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.